ವಿಚಾರಗಳೇನಿಲ್ಲ. ಈ ಭಾಗದಲ್ಲಿ ಭಾಳ ಭದ್ರವಾಗಿ ಜನತಾದಳ ಇತ್ತು. ಕಾರಣಾಂತರಗಳಿಂದ ಅದು ನಿಮಗೆ ಗೊತ್ತಿರೋ ವಿಚಾರಗಳನ್ನೇ ಸ್ವಲ್ಪ ನಮ್ಮದು ಹಿಂದೆ ಆಯಿತು. ಏನು ನಾವು ಈ ಭಾಗದಲ್ಲಿ ಉತ್ತರಳ್ಳಿ ಕ್ಷೇತ್ರ 83ನೇ ಇಸ್ವಿನಲ್ಲಿ ಕಾಂಗ್ರೆಸ್ನ ಕಳಿಸಿ ಜನತಾ ಪಕ್ಷನ ತರಬೇಕು ಅಂತೇಳಿ ಎಂ ಶ್ರೀನಿವಾಸ್ ಅವ್ರನ್ನ ಅತ್ಯಂತ ಬಹುಮತದಿಂದ ಗೆಲ್ಲಿಸಿ ಆವಾಗಲಿಂದನೂ ಈ ಭಾಗ ಏನು ಉತ್ತರಳ್ಳಿ ಕ್ಷೇತ್ರ ಇತ್ತು ಅದು ಭಾಳ ಭದ್ರವಾಗಿತ್ತು. ಅಪ್ಪಾಜಿ ದೇವೇಗೌಡರು ಅಪ್ಪಾಜಿಯವ್ರನ್ನ ಬೈ ಎಲೆಕ್ಷನ್ನಲ್ಲಿ ಬಹುಮತ ಕೊಟ್ಟು ಗೆಲ್ಲಿಸಿದ್ವಿ. ಹಾಗೆ ಕುಮಾರಣ್ಣವ್ರಿಗೆ 2 ಸಾರಿ MP ಆಗಿ ಗೆಲ್ಲಿಸಿದ್ವಿ. ಇದು ಭದ್ರವಾದಂಥ ಕೋಟೆ, ಜನತಾಳದ ಕೋಟೆ. ಇಲ್ಲಿ ದೇವೇಗೌಡ ಅಪ್ಪಾಜಿಯವ್ರದ್ದು ಸಾಕಷ್ಟು ಕೊಡುಗೆ ಇದೆ, ಕುಮಾರಣ್ಣವ್ರದ್ದು ಸಾಕಷ್ಟು ಕೊಡುಗೆ ಇದೆ. ಈ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಾವು ಪ್ರಥಮವಾಗಿ ಜನತಾದಳನ ಇಲ್ಲಿ ಗೆಲ್ಲಿಸ್ಬೇಕು ಅಂತಂದಾಗ ಮನೆ ಮನೆಗೂ ಬಂದು ಕುಮಾರಣ್ಣವರು ನಾವು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಮನೆಗಳಿಗೆ ಬಂದು ದಯಮಾಡಿ ಈ ಸಾರಿ ಜನತಾದಳನ ನೀವು ಗೆಲ್ಲಿಸ್ಬೇಕು ಅಂತೇಳಿ ಇಡೀ ಕ್ಷೇತ್ರನ ಒಂದು ವಾರಗಟ್ಟಲೆ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲೇ ಸುತ್ತಿದ್ರು. ಈಗ ನಾವೇನಿಲ್ಲಿ ಮುಖಂಡರುಗಳು ಅಂತ ಹಿರಿಯ ಮುಖಂಡರು ಅಂತ ಇದ್ದೀವಿ, ನಾವು ಪ್ರತಿ ಒಂದೊಂದು ವಾರ್ಡ್ನಲ್ಲೂ 10-15 ಮನೆಗೆ ಕುಮಾರಣ್ಣವ್ರನ್ನ ಕರ್ಕೊಂಡು ಹೋಗಿದ್ದೀವಿ. ಆ ಒಂದು ಭದ್ರವಾಗಿರುವಂಥ ಕೋಟೆನ ಈಗೇನು ನಾವು ಇಲ್ಲಿ ಸ್ವಲ್ಪ ಹಿಂದುಳಿದಿದ್ದೀವಿ, ಅದನ್ನು ಮುಂದೆ ನಾವು ಸರಿಪಡಿಸ್ಕೊಬೇಕು. ಈಗಲೇ ಈ ಒಂದು ನಮ್ಮ ನೂತನ ಅಧ್ಯಕ್ಷರಿಗೆ ನಮ್ಮ ಹಿರಿಯರೆಲ್ಲ ಮಾತಾಡಿದ್ದಾರೆ, ಯಾವ ರೀತಿ ಒಂದು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಆ ರೀತಿ ತಾವು ಮುಂದೆ ಪಕ್ಷ ಸಂಘಟನೆಗೆ ನಾವು ಏನೇನು ಮಾಡಬೇಕು, ಯಾರ್ಯಾರನ್ನ ಸಂಪರ್ಕ ಮಾಡಬೇಕು, ಯಾರ್ಯಾರ ಅವರು ಏನು ಮಾರ್ಗದರ್ಶನ ಕೊಡ್ತಾರೆ ಆ ಮಾರ್ಗದರ್ಶನದಲ್ಲಿ ನಾವು ಪಕ್ಷ ಕಟ್ಟಬೇಕು ಅನ್ನೋದನ್ನ ನೀವೆಲ್ಲ ಅರ್ಥ ಮಾಡಿಕೊಂಡು ಎಲ್ಲ ಕಾರ್ಯಕರ್ತನ ಒಗ್ಗೂಡಿಸ್ಕೊಂಡು ಇವತ್ತು ಅರ್ಜೆಂಟಾಗಿ ತುರ್ತಾಗಿ ಇದೇನು ಸಭೆ ಕರೆದಿರೋದ್ರಿಂದ ಸ್ವಲ್ಪ ಜನ ಇನ್ನೂ ಬಂದಿಲ್ಲ, ಅನೇಕ ಜನ ಕ್ಷೇತ್ರದಲ್ಲಿದ್ದಾರೆ. ಅವ್ರನ್ನ ಮನೆಗಳ ಹತ್ರ ಹೋಗಿ ಕರೆದು ನಾವು ಪಕ್ಷ ಬಲಪಡಿಸೋಣ, ಬನ್ನಿ ಮುಂದಿನ ಬೆಂಗಳೂರು GBA ಕಾರ್ಪೊರೇಷನ್ನು ಚುನಾವಣೆ ಬರ್ತಾ ಇದೆ, ಆ ಚುನಾವಣೆಯಲ್ಲಿ ಕೆಲವ್ರನ್ನಾದರೂ ನಾವು ಗೆಲ್ಸ್ಕೊಂಡು ಇಲ್ಲಿ ಒಂದು ಭದ್ರ ಮಾಡ್ಕೋಬೇಕು ಅಂತೇಳಿ ಎಲ್ಲ ನಮ್ಮ ಕಾರ್ಯಕರ್ತರನ್ನ ಜೊತೆಗೂಡಿಸ್ಕೊಂಡು ಪಕ್ಷ ಕಟ್ಟೋದಕ್ಕೆ ಪ್ರಯತ್ನ ಮಾಡೋಣ. ಮತ್ತು ಈ ಕ್ಷೇತ್ರದಲ್ಲಿ ನಾವು ಪಕ್ಷನ ಬಲಪಡಿಸೋಣ ಅಂತ ಹೇಳ್ತಾ